ಸರ್ ಗಿರಿ ಸರ್, ಈಗ ಒಂದು ಭುವನಂ ಗಗನಂ ಅಂದ ತಕ್ಷಣ ನೀವು ಆಲ್ರೆಡಿ ತೋರಿಸಿರೋ ಥರ ಇಬ್ಬರು ನಾಯಕ ನಟರು, ಇಬ್ಬರು ನಾಯಕಿಯರು, ಅದರಲ್ಲಿ ಇಬ್ಬರು ಕೂಡ ಒಂಥರ ವರ್ಸಟೈಲ್ ಆಕ್ಟ್ರೆಸ್ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ. ಒಬ್ಬರು ಪ್ರಮೋದ್, ಈ ಕಡೆ ಪೃಥ್ವಿ ಎಂಬರು. ಆ ಜುಗಲ್ಬಂದಿ ಹೇಗಿತ್ತು ಸಿನಿಮಾದಲ್ಲಿ, ಮತ್ತು ಅದಕ್ಕಿಂತ ಮುಂಚೆ ಈ ಪಾತ್ರಗಳಿಗೆ ಇವರೇ ಬೇಕು ಅಂತ ನಿಮ್ಗೆ ಯಾವ ಮೂಮೆಂಟಲ್ಲಿ ಥಾಟಲ್ಲಿ ಅನಿಸಿದ್ದು, ಅಥವಾ ಕತೆ ಬರೀಬೇಕಾದ್ರೆ ಅವ್ರು ಬಂದಿದ್ದ, ಅಥವಾ ಕತೆ ಬರೆದಾದ್ಮೇಲೆ ಈ ಪಾತ್ರಕ್ಕೆ ಸೂಟ್ ಆಗ್ತದೆ ಅನಿಸಿದ್ದ? ಯಾಕಂದರೆ ಪ್ರಮೋದ್ ಕೂಡ ನಾವು ಸಾಕಷ್ಟು ಸಿನಿಮಾಗಳು ನೋಡಿದ್ವಿ, ವಂಡರ್ಫುಲ್ ಆ್ಯಕ್ಟರ್. ಪೃಥ್ವಿ ಎಂಬರು ಕೂಡ ಅಷ್ಟೇ ಅದ್ಭುತವಾದ ನಟನೆ ಮಾಡ್ತಾರೆ. ಸೊ ಇಬ್ಬರನ್ನ ಸೆಲೆಕ್ಟ್ ಆಗಿದ್ದು, ನಿಮ್ಮ ಚಿತ್ರಕ್ಕೆ ಆಯ್ಕೆ ಆಗಿದ್ದು ಯಾವ ರೀತಿಯಾಗಿ ಅಂತ? ಆ ಕ್ರೆಡಿಟ್ ಆ್ಯಕ್ಚುಲು ಒಂದ್ಸರಿ ನಿರ್ಮಾಪಕರಿಗೆ ಹೋಗ್ಬೋದು ಆ ಕ್ರೆಡಿಟ್. ಯಾಕೆಂದರೆ ಸೊ ನಾನು ಹೇಳಿದ್ದೆ, ಸರ್ ಇವರು ಪೃಥ್ವಿ, ಸೊ ಇವರು ದಿಯಾ ಅಂತ ಸಿನಿಮಾ ಮಾಡಿದ್ದಾರೆ, ಸರ್ ಇವರು ಪ್ರಮೋದ್, ಇವರು ರತ್ನನ್ ಪ್ರಪಂಚ ಅಂತ ಸಿನಿಮಾ ನೋಡಿದ್ದಾರೆ, ನೋಡಿ ಇವ್ರನ್ನ ಈ ಥರ ಮಾಡೋಣ. ನಮ್ಮ ಮೈಂಡಲ್ಲಿ ಬೇರೆ ಬೇರೆ ಓಡ್ತಾ ಇತ್ತು, ನಿರ್ಮಾಪಕರ ಮೈಂಡಲ್ಲೂ ಬೇರೆ ಬೇರೆ ಓಡ್ತಾ ಇತ್ತು. ನನಗೂ ಹೇಳ್ತಾ ಇದ್ರು, ನೋಡಿ ಈ ಥರ ಹೋಗೋಣ, ಈ ಥರ ಮಾಡೋಣ ಅಂತ. ಅಂದ್ರೆ ನಾವು ಕಂಪ್ಲೀಟ್ಲಿ ಸೆಲೆಕ್ಷನ್ ನಾವು ಫೈನಲ್ ಅಂತ ಏನೂ ಮಾಡಿರಲಿಲ್ಲ. ಆವಾಗ ನಾನು ಪ್ರೊಡ್ಯೂಸರ್ಗೆ, ಸರ್ ನೋಡಿ ಸರ್ ಈ ಥರ ಇರುತ್ತೆ, ಸೊ ಇವ್ರು ಚೆನ್ನಾಗಿರ್ತಾರೆ ಅಂತ ಹೇಳಿದಾಗ ಆ್ಯಕ್ಚುಲ್ ಇವ್ರನ್ನ ಮಾಡಿ ಅಂತ ಹೇಳಿದ್ದೆ ಅವರು ಆ ಸೆಲೆಕ್ಷನ್ ಅವರೇ ಮಾಡಿದ್ದು. ಈವನ್ ಹೀರೋಯಿನ್ಸ್ ಆಲ್ಸೋ ಅದಕ್ಕೆ. ಯಾಕೆಂದರೆ ಅವ್ರು ಲವ್ ಮಾರ್ಕ್ಟೈಲ್ ಬಂದಿತ್ತು, ಆ ಹುಡುಗಿ ಚೆನ್ನಾಗಿ ಮಾಡ್ತಿದೆ ಸರ್, ರೇಚಲ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದಾಗ ಸರಿ ಬರೋಕ್ಕೆ ಹೇಳಿ ನೋಡೋಣ. ಸಿನಿಮಾ ತೋರಿಸಿದ್ವಿ ಒಂದು ಸಾರಿ, ಹೌದು ಚೆನ್ನಾಗಿ ಮಾಡ್ತಾರೆ, ಅದೇ ಮಾಡೋಣ ಅದಕ್ಕೆ. ಸೊ ಆ ಇದರಲ್ಲಿ ಅವರು ಡಿಸಿಷನ್ ತೊಗೊಂಡ್ರು, ಓಕೆ ಇವ್ರನ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತು ಆಲ್ರೆಡಿ ಪೃಥ್ವಿ ಮತ್ತು ಪ್ರಮೋದ್ ಒಳ್ಳೆ ಆರ್ಟಿಸ್ಟ್ ಅಂತ ಆಲ್ರೆಡಿ ಒಂದು ಗುರ್ತಿಸ್ಕೊಂಡಿದ್ರು. ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಅವರಿಗೆ ಸೆಟ್ ಆಗಿರಲಿಲ್ಲ. ಸೊ ಈ ಸಿನಿಮಾದಿಂದ ಅದು ಭರ್ಜರಿಯಾಗಿ ಆಗುತ್ತೆ ಅಂತ. ಯಾಕೆಂದರೆ ಇಬ್ಬರಿಗೂ ಕೂಡ ನನ್ನ ಪ್ರಕಾರ ಆಫ್ಟರ್ ಭುವನಂ ಗಗನಂ ಮತ್ತೆ ಒಂದು ಸ್ಟೆಪ್ ಪೃಥ್ವಿ ಮತ್ತು ಪ್ರಮೋದ್ ಮೇಲಿರ್ತಾರೆ ಅನ್ನೋದು ನನ್ನಿದು. ಹಾಂ, ಒಂದು ಒಳ್ಳೆ ಮೂವಿ ಆಗುತ್ತೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗುತ್ತೆ, ಯೂತ್ಫುಲ್ ಮೂವಿ ಆಗುತ್ತೆ. ಯಾರು ಥಿಯೇಟ್ರ್ ಒಳಗಡೆ ಬಂದು ಭುವನಂ ಗಗನಂ ಸಿನಿಮಾಗೆ ಅಂತ ಬರ್ತಾರೋ ಅದಕ್ಕೆ ಅವರು ಮತ್ತೆ ಹೊರಗಡೆ ಹೋದ್ಮೇಲೆ ಒಂದು 10 ಜನಕ್ಕೆ 100 ಜನಕ್ಕೆ ಇಂಥದ್ದೊಂದು ಸಿನಿಮಾ ನೋಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅಷ್ಟು ಒಳ್ಳೆ ಸಿನಿಮಾ ಆಗುತ್ತೆ. ಸೂಪರ್ ಸರ್. ನಿರ್ಮಾಪಕರೇ, ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾಗಳನ್ನ ಪ್ರೇಕ್ಷಕರಿಗೆ ತಲುಪಿಸೋದು ತುಂಬ ಕಷ್ಟ. ನಾನು ಆಗಲೇ ಹೇಳಿದಾಗ ಥಿಯೇಟ್ರ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಔಟ್ ಆಫ್ ಬೇರೆ ಲ್ಯಾಂಗ್ವೇಜಿಂದ ಸಿನಿಮಾಗಳು ಬರುತ್ತೆ, ದೊಡ್ಡ ಸ್ಟಾರ್ ಯಾರೋ ಬರ್ತಾರೆ ಅಂತೇಳಿ ಥಿಯೇಟ್ರ್ಗಳು ಸಿಗೋದಿಲ್ಲ. ನಿನ್ನೆ ಕೂಡ ಒಂದಾಗಿದೆ, ನಮ್ಮ ಕನ್ನಡ ಸಿನಿಮಾಗಳು ಥಿಯೇಟ್ರ್ ಸಿಗಿಲ್ಲ ಅಂತೇಳಿ ಪಾಪ ನಿರ್ಮಾಪಕರು ಒಬ್ಬರಿಗೆ ಚೇಂಬರಲ್ಲಿ ಕೂತ್ಕೊಂಡು ಪಾಪ ಸಮಸ್ಯೆ ಹೇಳ್ಕೊಂಡ್ರು. ಇಷ್ಟೆಲ್ಲ ಕ್ರಿಟಿಕಲ್ ಸಿಚುವೇಶನ್ ಇರಬೇಕಾದ್ರೆ ನಿಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ. ಥಿಯೇಟ್ರ್ ವಿಚಾರ ಆಗಿರ್ಬೋದು, ಪ್ರಮೋಷನ್ ವಿಚಾರದಾಗಿರ್ಬೋದು. ಈ ಥರ ಒಂದು ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿರ್ಮಾಪಕರಾಗಿ ನೀವು ಯಾವ ರೂಟಲ್ಲಿ ಸಾಕ್ತಿದ್ದೀರಾ ಅಂತೇಳಿ? ಸರ್, ಈಗ ನೀವು ಹೇಳ್ದಂಗೆ ಪ್ರಮೋಷನ್ನು, ಈಗ ಸಿನಿಮಾ ಮಾಡೋದು ದೊಡ್ಡದಲ್ಲ, ಪ್ರಮೋಷನ್ನು ಜನಕ್ಕೆ ಮುಟ್ಟಿಸೋದು ದೊಡ್ಡದು. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಈ 14ರಿಂದನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅವ್ರು ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು, ಅದು ಪ್ರತಿಫಲ ಆಮೇಲೆ ಸಿಗುತ್ತೆ. ಹಂಗಾಗಿ ನಾವು ಪ್ರಮೋಷನ್ನಲ್ಲಂತೂ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಬೀಳಲ್ಲ. ಯಾವ ದೊಡ್ಡ ಸಿನಿಮಾಗೆ ಯಾವ ರೀತಿ ಪ್ರಮೋಷನ್ ಮಾಡ್ತಾರೋ ಆ ರೀತಿ ನಾವು ಪ್ರಮೋಷನ್ ಆಲ್ರೆಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ನಾವು ಮುಟ್ತೀವಿ. ಆಮೇಲೆ ದೊಡ್ಡ ಸಿನಿಮಾಗಳು ಮತ್ತು ಥಿಯೇಟ್ರದ್ದು ಅದು ಮಾಮೂಲಿ ಇದೆ, ಅದನ್ನು ಏನು ಮಾಡೋದು, ಅದು ಮುಂದಕ್ಕೆ ದೊಡ್ಡವ್ರ ಹತ್ರ ಮಾತಾಡಬೇಕು. ನಮ್ಮ ಸಿನಿಮಾಗೆ ಒಂದು 3 ಜನ ಡಿಸ್ಟ್ರಿಬ್ಯೂಟರ್ಸ್ ಬಂದು ಸಿನಿಮಾ ನೋಡಿದರು. ಅವರು ಒಬ್ಬರಂತೂ 30 ಮಿನಿಟ್ಸ್ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೂತ್ಕೊಬಿಟ್ರು. ಅಷ್ಟು ಚೆನ್ನಾಗಿದೆ ಸಿನಿಮಾ. ನಾವು ಮಾಡ್ತೀವೋ ಬಿಡ್ತೀವೋ, ಒಟ್ಟಿನಲ್ಲಿ ಈ ಸಿನಿಮಾ ಅಂತೂ ಕನ್ನಡ ಇದರಲ್ಲಿ ಒಳ್ಳೆ ಹೆಸರು ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವರು ತಮಿಳು ತೆಲುಗುಗೆ ಎಲ್ಲ ಡಬ್ ಮಾಡೋಣ ಅಂತೇಳಿ ಹೇಳ್ತಾಯಿದ್ರು. ಇಲ್ಲ ಸರ್, ಫಸ್ಟ್ ಇಲ್ಲಿ ಸಕ್ಸಸ್ ಮಾಡೋಣ, ಆಮೇಲೆ ಅದೇನಿದ್ರು ಆಫ್ಟ್ರ್ ಇಲ್ಲಿ ರಿಲೀಸ್ ಆದಮೇಲೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೇಳಿದ್ವಿ. ಹಂಗಾಗಿ ನಮಗೇನು ಕಷ್ಟ ಅನಿಸಲ್ಲ ಅಂತೇಳ್ಬಿಟ್ಟು ಅಂದ್ಕೊಳ್ತೀವಿ ನಾವು. ಸರ್, ಈಗ ಗಿರೀಶ್ ಸರ್, ನೀವು ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿಕೊಂಡು ಅದಾದ್ಮೇಲೆ ರಾಜರು ಅಂತ ಮಾಡ್ತೀವಿ, ಅಂಥದ್ದಾದಮೇಲೆ ಒಂದು ಪರಿಪೂರ್ಣವಾಗಿ ನಿರ್ದೇಶಕರಾಗಿ ಇದರಲ್ಲಿ ತುಂಬ ಪ್ರೀತಿಸಿ ಇಷ್ಟಪಟ್ಟು ಮಾಡಿದಂಥ ಭುವನಂ ಗಗನಂ ಟೈಟಲ್ಲೇ ಒಂದು ಅಟ್ರಾಕ್ಷನ್ ಇದೆ, ಥಿಯೇಟ್ರಿಗೆ ಜನ ಬರುವಂಥ ಒಂದಿದೆ. ಅದರಲ್ಲೂ ಆ ಸಮುದ್ರ, ಆಗಲೇ ಹೇಳಿದಾಗೆ ಸಮುದ್ರದ ಅಲೆಗಳ ಥರನೇ ಬ್ಲೂ ಕಲರ್, ಅದು ಫೀಲೇ ಅದು ಬೇರೆ ಥರ ಇದೆ. ಟ್ರೈಲರು, ಟೀಸರ್ ಅಥವಾ ಸಾಂಗ್, ನಾವು ಟೀಸರ್ ಮತ್ತು ಸಾಂಗ್ ನೋಡಿದಾಗ ಅದು ಫೀಲ್ ಬರುತ್ತೆ. ಅದು ಒಂದ್ಸರಿ ನೋಡೋಣ ಗುರು ಸಿನಿಮಾ ಹೆಂಗಿದೆ ಅನ್ನೋ ಫೀಲ್ ಬರುತ್ತೆ. ಸೊ ಈ ಥರ ಕಥೆಗಳನ್ನು ಸಾಕಷ್ಟು ನಾವು ನೋಡಿದ್ದೀವಿ. ಈ ಥರ ಟ್ರೈಲರು, ಟೀಸರು ಬಂದಿರೋದು ಸಿನಿಮಾಗಳು ನೋಡಿದ್ದೀವಿ. ಅವೆಲ್ಲವನ್ನೂ ಹೊರತುಪಡಿಸಿ ಭುವನಂ ಗಗನಂ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತೇಳಿ. ಈಗ ಆಡಿಯನ್ಸ್ ಥಿಯೇಟ್ರಿಗೆ ಬರುವಂಥವ್ರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು 200-300 ದುಡ್ಡು ಕೊಟ್ಟು ಬರುವಂಥವ್ರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅವರಿಗೆ ಭುವನಂ ಗಗನಂ ಎಷ್ಟು ತೃಪ್ತಿ ಕೊಡುತ್ತೆ, ಥಿಯೇಟ್ರಿಂದ ಆಚೆ ಹೋಗ್ಬೇಕಾದ್ರೆ ಸಾರ್ಥಕವಾಯ್ತಪ್ಪ 200 ರೂಪಾಯಿ 300 ರೂಪಾಯಿ ಅಂತ ಅನ್ಕೋಬಹುದಾ? ಸರ್, ಅದನ್ನು ನಾನು ಹೇಳಿದರೆ ಅತಿಶಯೋಕ್ತಿ ಅನಿಸುತ್ತೆ. ಅವರು 14 ಸಿನಿಮಾ ನೋಡ್ತಾರಲ್ವ, ಹೋಗಾದ್ಮೇಲೆ ಇನ್ನೊಂದು 200 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕಾಗಿತ್ತು ಅಂತ ಅನ್ಸುತ್ತೆ. ನಮ್ಮ ನಂಬಿಕೆ ಏನು ಸರ್ ಅಂದರೆ, ಈಗ ಕೆಲವೊಂದು ಸಿನಿಮಾ ನಾರ್ಮಲಿ ಒಂದು 100 ಜನ ನೋಡಿದ್ರೆ ಒಂದು
80% ಚೆನ್ನಾಗಿದೆ 20% ಚೆನ್ನಾಗಿಲ್ಲ ಅಂತೇಳಿ ಈ ಥರ ಒಂದು ಹೇಳೋವಂಥ ಇದಿದೆ. ನಮ್ಮ ಸಿನಿಮಾಗೆ ನಾವು ಈಗ ಸುಮಾರು ಜನಕ್ಕೆ ತೋರಿಸಿದ್ದೀವಿ ಸಿನಿಮಾನ. 100ಕ್ಕೆ 100 ಜನನೂ ಚೆನ್ನಾಗಿದೆಯಪ್ಪ ಸಿನಿಮಾ ಹಂಗೆ ಅನ್ನೋ ಥರ ಆಗಿದೆ. ಅದು ಆಗುತ್ತೆ ಅಂತೇಳಿ ನನಗೆ ಅನಿಸುತ್ತೆ.